ನಮಸ್ಕಾರ ಎಲ್ಲರಿಗೂ. ನಾನು ಕುಮಾರ್ ಪೂಜಾರಿ ಸ್ಟ್ಯಾಂಡರ್ಡ್ ನರ್ಸರಿ ವಿಜಯಪುರ. ನಾನು ಕೂಡ ಒಬ್ಬ ಕೃಷಿಕನಾಗಿ ನಮ್ಮ ರೈತರಿಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇರತಕ್ಕಂಥ ಒಂದು ವಿಷಯ ಏನು ಅಂತಂದ್ರೆ, ಒಂದು ಕಣ್ಣಿನ ಕಬ್ಬಿನ ಸಸಿಗಳನ್ನು ತಾವು ಆರ್ಡರ್ ಮಾಡಿದ ಮೇಲೆ ಸಸಿಗಳು ತಾವು ತಿಳಿಸಿದ ದಿನಾಂಕದಿಂದ ಡೆಲಿವರಿ ತಮ್ಮ ಜಾಗಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ತಾವು ಮಾಡ್ತಕ್ಕಂಥ ಮುಂಜಾಗ್ರತಾ ಕ್ರಮಗಳು ಏನು, ಸಸಿ ಬರೋಕ್ಕಿಂತ ಪೂರ್ವದಲ್ಲಿ ಏನು ತಾವು ಜಾಗೃತಿ ತೊಗೋಬೇಕು ಅನ್ನೋದನ್ನು ರೈತರಿಗೆ ತಿಳಿಸುವಂಥ ಒಂದು ವಿಷಯವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾಯಿದ್ದೀನಿ. ರೈತರು ಆರ್ಡ್ರ್ ಮಾಡಿ ಹೋದ ತಕ್ಷಣ ಇನ್ನೇನು ನಮ್ಮ ಹೊಲಕ್ಕೆ ತಾನಾಗಿನೇ ಸಸಿ ಬಂದುಬಿಡ್ತಾವೆ ಅಂತ ಅಂದ್ಕೊಂಡು ಸುಮ್ಮನೆ ಇರಬಾರ್ದು. ಏನು ಮಾಡ್ಬೋದು ಅಂತಂದ್ರೆ, ಡೆಲಿವರಿ ಕೊಡೋಕೆ ಏನೋ ಒಂದು ಡೇಟ್ ಫಿಕ್ಸ್ ಮಾಡಿರ್ತೀವಿ, ಡೆಲಿವರಿ ದಿನಾಂಕ ನಿಗದಿಪಡಿಸಿರ್ತೀವಲ್ಲ, ಆ ಟೈಮ್ದಾಗ ಅವತ್ತಿನ ದಿವಸ ತಾವು ಕೂಡ ಸ್ವತಃ ನರ್ಸರಿಗೆ ಬಂದು ಮುಂದೆ ನಿಂತು ಲೋಡ್ ಮಾಡಿಸ್ಕೊಂಡು ಹೋಗಿದ್ರೆ ಭಾಳ ಉತ್ತಮ. ಸ್ವತಃ ಮುಂದೆ ನಿಂತ್ಕೊಂಡು ಸಸಿಗಳನ್ನು ಲೋಡ್ ಮಾಡಿಸ್ಕೊಂಡು ತಮ್ಮ ಜಮೀನು ಕರ್ಕೊಂಡು ಹೋದ್ರಂತ ಅದು ಒಂದು ಲೆವೆಲ್ಗೆ ಸರಿ ಹೋಗ್ತೈತಿ. ಒಂದು ವೇಳೆ ತಮಗೆ ಬರೋಕ್ಕಾಗದೇ ಇದ್ದರೆ ಏನು ಮಾಡ್ಬೋದು ಅಂತಂದ್ರೆ, ಆ ಜಮೀನಿಗೆ ಬರೋಕ್ಕಿಂತ ಮೊದಲು ನಿಮ್ಮ ದಾರಿ ಸರಿ ಐತೆ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಗಾಡಿ ನಿಮ್ಮ ಜಮೀನು ತನಕ ಹೋಗ್ತೈತೆ ಇಲ್ಲೋ, ಏನಾದರೂ ಅಡತೆ ಐತೆ, ಹಸಿ ಜಾಸ್ತಿ ಆಗೈತೆ, ನೀರು ಏನಾದರೂ ಬಂದು ರಸ್ತೆ ಗಡ್ಡೆ ಆಗೈತೋ ಏನೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಇಟ್ಕೋಬೇಕು. ಅದೇ ರೀತಿ ಸಸಿಯನ್ನು ಕೆಳಗೆ ಇಳಿಸಿಟ್ಕೋಬೇಕಂದ್ರೆ ಆ ಜಾಗ ನಿಗದಿಪಡಿಸಿರ್ಬೇಕು. ನೀವು ಮುಂಚೆನೇ ಆ ಜಾಗ ಎಲ್ಲ ಕ್ಲೀನಾಗಿ ಇಟ್ಕೊಂಡಿರ್ಬೇಕು. ಸಮತಟ್ಟಾಗಿ ಅದನ್ನೆಲ್ಲ ವ್ಯವಸ್ಥಿತವಾಗಿ ಜೋಡಿಸಿಟ್ಕೊಳ್ಳೋಕೆ ಅನುಕೂಲ ಆಗೋಂಗೆ ಜಾಗನ ರೆಡಿ ಇಟ್ಕೊಂಡಿರ್ಬೇಕು. ಆ ಜಾಗದಲ್ಲಿ ನೀರು ಸಂಗ್ರಹಣೆ ಮಾಡಿ ಇಟ್ಕೋಬೇಕು. ಸಸಿಯನ್ನು ಕೆಳಗಿಳಿಸಿಟ್ಟ ಕೂಡಲೇ ಅವಕ್ಕೆ ನೀರು ಹೊಡ್ಕೋಬೇಕಾಗ್ತೈತೆ. ಅದಕ್ಕೆ ನೀರಿನ ಸೌಕರ್ಯ ಇರೋ ಕಡೆಗೆ ಅಥವಾ ನೀರನ್ನು ತುಂಬಿಸಿಟ್ಕೊಳ್ಳುವಂಥ ಒಂದು ಜಾಗದೊಳಗೆ ಸಸಿಗಳನ್ನು ಇಳಿಸಿಟ್ಕೋಬೇಕು. ಆ ಜಾಗ ಕ್ಲೀನ್ ಮಾಡಿ ಸಮತಟ್ಟಾಗಿ ಎಲ್ಲ ಜಾಗ ಹೆಚ್ಚಾಗಿ ರೆಡಿ ಇಟ್ಕೋಬೇಕು. ಸಸಿಗಳನ್ನು ಸಾಲಾಗಿ ಜೋಡಿಸಿಟ್ಕೋಬೇಕು. 4-5 ಟ್ರೇಗಳದ ಒಂದು ಸಾಲು ಮಾಡಿ, ಅಂದ್ರೆ 2 ಸಾಲುಗಳ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟರೆ ಅಂತಂದ್ರೆ ಕೆಳಗೆ ಇಳಿಸಿಟ್ಟ ಮ್ಯಾಗ ನಾವು ಒಳಗಡೆ ಹೋಗಿ ನೀರು ಹೊಡಿಲಿಕ್ಕೆ ಒಂದು ಅನುಕೂಲ ಆಗೋ ಥರ ಅವನ್ನ ಸಸಿಗಳನ್ನು ನಾವು ಇಳಿಸಿಟ್ಕೋಬೇಕು. ಮತ್ತು ಇಳಿಸಿಟ್ಕೊಂಡ ತಕ್ಷಣ ಏನು ಮಾಡ್ಬೋದು, ಅವನ್ನ ಕರೆಕ್ಟಾಗಿ ಎಣಿಕೆ ಮಾಡ್ಕೊಡೋದು. ಎಷ್ಟು ನಾವು ಆರ್ಡ್ರ್ ಮಾಡಿದ್ವಿ, ಕರೆಕ್ಟಾಗಿ ಸಸಿ ಬಂದಾವೋ ಇಲ್ಲೋ, ಕರೆಕ್ಟಾಗಿ ಕ್ವಾಲಿಟಿ ಬಂದಾವೋ ಇಲ್ಲೋ ಅನ್ನೋದನ್ನು ಒಂದು ಸಾರಿ ಎಲ್ಲನೂ ಎಣಿಕೆ ಮಾಡಿಕೊಂಡು ಕ್ವಾಲಿಟಿ ಚೆಕ್ ಮಾಡಿಕೊಂಡು ನಾವು ಕಳಿಸಿರ್ತಕ್ಕಂಥ ಒಂದು ಡೆಲಿವರಿ ಚಾಲನ್ಗೆ ತಾವು ಸಹಿ ಮಾಡಿ ಕಳಿಸುವಂಥ ಒಂದು ಕೆಲಸವನ್ನು ತಾವು ಮಾಡಬೇಕಾಗ್ತೈತಿ. ಇದನ್ನು ಸಸಿ ನಾಟಿ ಮಾಡೋ ಹಂತದವರೆಗೂ ಕೂಡ ಸಸಿಗಳಿಗೆ ನೀರಿನ ಕೊರತೆ ಆಗದೇ ಇರುವಂಗೆ ಜಾಗರೂಕತೆ ವಹಿಸಬೇಕು. ಜಮೀನಲ್ಲಿ ಸ್ವಲ್ಪ ನೆರಳು ಇರ್ಬೋದು, ಒಂದೊಂದು ಕಡೆ ನೆರಳು ಇರದೇ ಇರ್ಬೋದು. ಅದಕ್ಕೆ ಒಂದೊಂದು ದಿನಕ್ಕೆ 2-3 ಸಾರಿ ನೀರು ಹೊಡೆಯುವಂಥ ಒಂದು ಸಂದರ್ಭ ಬರ್ತೈತಿ. ನೀರು ಹೆಂಗೆ ಹೊಡಿಬೇಕು ಅಂತಂದ್ರೆ, ಈ ಕೋಕೋಪಿಟ್ ಐತಲ್ಲ, ಈ ಕೋಕೋಪಿಟ್ ತೊಯ್ದು ನೀರು ಬಸದು ಹೋಗುವಷ್ಟರ ಮಟ್ಟಿಗೆ ನಾವು ನೀರು ಹೊಡಿಬೇಕು. ಹಸಿ ಯಾವುದೇ ಕಾರಣಕ್ಕೂ ಆರಬಾರ್ದು. ಇವತ್ತು ಪ್ಲಾಂಟೇಷನ್ ಮಾಡ್ತೀವಂದ್ರೂ ಕೂಡ ಅದನ್ನು ನೀರು ಹೊಡೆದು ಸಸಿ ತೊಗೊಂಡು ಹೋಗಬೇಕು. ಹಸಿ ಇರೋದನ್ನು ಕಿತ್ತು ಹಸಿ ಜಮೀನಲ್ಲಿ ನಾಟಿ ಮಾಡೋದ್ರಿಂದ ನಮಗೆ ಒಂದು ಸಸಿ ಕೂಡ ಫೇಲ್ಯೂರ್ ಆಗೋದಿಲ್ಲ. 99% ನಾವು ಸಕ್ಸಸ್ ಆಗ್ತೇವೆ ಇದರಲ್ಲಿ. ಹಾಗಾಗಿ ಸಸಿ ಹಿಡ್ಕೊಂಡು ಆದಮೇಲೆ ತಮಗೆ ಒಂದು ಹೆಚ್ಚಿನ ಜವಾಬ್ದಾರಿ ಇರ್ತೈತಿ. ಅವುಗಳ ಕಾಳಜಿ ತಾವು ಮಾಡಬೇಕು. ಸಸಿಗಳಿಗೆ ಸರಿಯಾಗಿ ನೀವು ಆರೈಕೆ ಮಾಡ್ಕೊಂಡು ನಾಟಿ ಮಾಡಿದ್ರೆ ನಿಮ್ಗೆ ಫೇಲ್ಯೂರ್ ಆಗೋದಿಲ್ಲ. ಆ ಒಂದು ಕಾಳಜಿ ತಾವು ತೊಗೋಬೇಕಂತೇಳಿ ಈ ಒಂದು ಮಿಸ್ಟೇಕನ್ನು ಭಾಳಷ್ಟು ಜನ ರೈತರು ಮಾಡ್ತಿದ್ರು. ಇಳಿಸಿಟ್ಕೊಂಡು ಕೂಡ ಸರಿಯಾಗಿ ನೀರು ಹೊಡಿತಾ ಇರಲಿಲ್ಲ. ಇಳಿಸಿಟ್ಕೊಂಡ ಮೇಲೆ 2 ದಿನಕ್ಕೆ 6 ದಿವಸಕ್ಕೆಲ್ಲ ಹಿಂಗೆ ಸಸಿ ನಾಟಿ ಮಾಡ್ಕೊಳ್ತಿದ್ರು. ಆವಾಗ ಒಂದೇ ದಿನ ಅವ್ಕೆ ಸಸಿಗೆ ನೀರು ಲೇಟ್ ಆದರೂ ಕೂಡ ಸಸಿಗಳು ಬಾಡೋದು, ಒಣಗೋದು, ಹಳದಿ ಆಗೋದು, ಈ ಥರ ಲಕ್ಷಣಗಳು ಸಸಿ ನಾಟಿ ಮಾಡಿದ ಮೇಲೂ ಕೂಡ ಕಾಣಿಸುವಂಥ ಒಂದು ಸಾಧ್ಯತೆ ಇರ್ತೈತಿ. ಅದಕ್ಕಾಗಿ ನೀರಿನ ಕೊರತೆ ಆಗದಿರೋ ನೋಡ್ಕೊಳ್ಳಿ. ನಾಟಿ ಮಾಡುವಾಗ ಯಾವುದೇ ಗೊಬ್ಬರ ಹಾಕ್ಲಾರ್ದ ನೀವು ನಾಟಿ ಮಾಡಿರಿ. ಸಸಿ ಬುಡಕ್ಕೇನೆ ಗೊಬ್ಬರ ಹಾಕಿ ಹಚ್ಚುವಂಥದ್ದು ಪದ್ಧತಿ ಏನು ಮಾಡಬೇಡ್ರಿ. ಸಸಿಗೆ ಒಣ ಮಣ್ಣಾಗಿ ಹಚ್ಚಬೇಡ್ರಿ. ಈ ಒಂದು ಕಾಳಜಿನ ತಾವು ತೊಗೊಂಡ್ರಿ ಅಂತಂದ್ರೆ ನಿಮ್ಗೆ ಯಾವುದೂ ಫೇಲ್ಯೂರ್ ಆಗೋದಿಲ್ಲ, ಗ್ಯಾಪ್ ಸಮಸ್ಯೆ ಆಗೋದಿಲ್ಲ, ಪುನಃ ಖರ್ಚು ಮಾಡ್ಬೇಕನ್ನುವಂಥ ಒಂದು ಸಂದರ್ಭ ಇರೋದಿಲ್ಲ. ಈಗ ನೀವು ಈ ಪ್ರಕಾರ ನೀವು ಮಾಡ್ಕೊಂಡ್ರಿ ಅಂತಂದ್ರೆ, ಈ ಒಂದು ಅನುಭವ ನಿಮಗೆ ಆಯಿತು ಅಂತಂದ್ರೆ ಮುಂದೆ ಈ ರೀತಿ ಯಾವುದೋ ಮಿಸ್ಟೇಕ್ ನಿಮಗೆ ಆಗೋದಿಲ್ಲ. ಆಲ್ರೆಡಿ ಈಗ ಭಾಳಷ್ಟು ಜನ ಈ ಥರ ಮಿಸ್ಟೇಕ್ ಮಾಡಿ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಆ ಒಂದು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತಿನ ಈ ಟಾಪಿಕ್ ಆಯ್ಕೆ ಮಾಡಿ ಈ ಒಂದು ಮಾಹಿತಿಯನ್ನು ತಮಗೆ ತಿಳಿಸಬೇಕು ಅಂಥೇಳಿ ಈ ಒಂದು ವಿಡಿಯೋ ಮಾಡಿದ್ವಿ. ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಕೂಡ ರೈತರಿಗೆ ಅಗತ್ಯ ಇರತಕ್ಕಂಥ ಸಣ್ಣ ಮಾಹಿತಿಯನ್ನು ಕೂಡ ನಾವು ಗುರುತಿಸಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇದುವರೆಗೆ ಈ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ವಿಡಿಯೋಗಳದ್ದು ಕೂಡ ಒಂದು ಉಪಯೋಗವನ್ನು ತಾವು ತೊಗೋಬೇಕಂತೇಳಿ ನನ್ನ ಇವತ್ತಿನ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.